ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಶಾಸಕ ಕೊತ್ತೂರು ಮಂಜುನಾಥ್ನನ್ನು ಬಂಧಿಸಿ ನ್ಯಾಯಾಲಯಗಳ ಆದೇಶಗಳಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಪ್ರತಿಭಟನೆ. ವಾರ್ತೆಯ ವಿವರ. ಪರಿಶಿಷ್ಟ ಜಾತಿಗಳ ಹಕ್ಕು ಕದ್ದು 2013ರಲ್ಲಿ ಮುಳಬಾಗಿಲಿನಲ್ಲಿ ಶಾಸಕರಾಗಿ ಆಯ್ಕೆಯಾದ ಪ್ರಸ್ತುತ ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ನನ್ನು ಬಂಧಿಸುವಂತೆ ಹಾಗೂ ನ್ಯಾಯಾಲಯಗಳ ಆದೇಶಗಳಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹಾಗೂ ಕರ್ನಾಟಕ ದಲಿತ ಸಿಂಹಸೇನೆ ಸಂಸ್ಥಾಪಕ ಅಧ್ಯಕ್ಷ ಹೋಳ್ಳಿ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ಮಾತನಾಡಿದ ಹೋಳ್ಳಿ ಪ್ರಕಾಶ್, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತ ಪರ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದರೂ ದಲಿತರ ಹಕ್ಕನ್ನು ದುರುಪಯೋಗ ಮಾಡಿಕೊಂಡು ಶಾಸಕನಾಗಿ ಅಧಿಕಾರ ನಡೆಸಿದ ಕೊತ್ತೂರು ಜಿ ಮಂಜುನಾಥ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಹಾಗೂ ಶಾಸಕರ ಬೆಂಬಲಕ್ಕೆ ನಿಂತು ಕಾಪಾಡುತ್ತಿರುವುದು ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಶಾಸಕ ಕೊತ್ತೂರು ಜಿ ಮಂಜುನಾಥ್ ವಿಚಾರವಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಂತೆ ಮುಖ್ಯಮಂತ್ರಿಗಳು ಮೌಖಿಕ ಆದೇಶ ನೀಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಅವರುಗಳ ವಿರುದ್ಧದಲ್ಲಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಹೇಳಿದರಲ್ಲದೆ, ದಲಿತರ ಕೋಟಾದಲ್ಲಿ ಗೆದ್ದಿರುವ ಶಾಸಕರುಗಳು ಇದರ ಬಗ್ಗೆ ಧ್ವನಿ ಎತ್ತದಿರುವುದು ಖಂಡನೀಯವೆಂದರು. ನ್ಯಾಯಾಲಯದ ಸ್ಪಷ್ಟವಾಗಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಸಂವಿಧಾನದ ಆಶಯಗಳ ಮೇಲೆ ವಂಚನೆ ಮಾಡಿರುವುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದು, ಸುಳ್ಳು ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಅದರ ಮೇಲೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಮತ್ತು ಇದರಿಂದ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗೆ ಸಿಗಬೇಕಾದ ಸೌಲಭ್ಯ ವಂಚನೆ ಆಗಿದೆ ಎಂದು ಹೇಳಿದ್ದು, ಸರ್ಕಾರ ಈವರೆಗೆ ಸದರಿ ಪ್ರಕರಣಗಳಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಮುಂದಾಗಿರುವುದು ಖಂಡನೀಯವೆಂದರು. ಶಾಸಕ ಕೊತ್ತೂರು ಜಿ ಮಂಜುನಾಥ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿದ್ದು, ಮುಂದಿನ ಹೋರಾಟವಾಗಿ ಬೆಂಗಳೂರಿಗೆ ಬೈಕ್ ರ್ಯಾಲಿ ನಡೆಸಿ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ದಲಿತ ನಾರಾಯಣಸ್ವಾಮಿ ಮಾತನಾಡಿ, ಸುಳ್ಳು ಜಾತಿ ಪ್ರಮಾಣದ ಮೂಲಕ ಶಾಸಕರಾದ ಮೇಲೆ 2013ರಿಂದ ನಿರಂತರವಾಗಿ ಜಿ ಮಂಜುನಾಥ್ ವಿರುದ್ಧ ಅನೇಕ ಹೋರಾಟಗಳನ್ನು ನಡೆಸುತ್ತಾ ಬರುತ್ತಿದ್ದು, ಪ್ರಸ್ತುತ ನ್ಯಾಯಾಲಯದಲ್ಲಿ ಕೊತ್ತೂರು ಮಂಜುನಾಥ್ ವಿರುದ್ಧ ತೀರ್ಪು ನೀಡಿದ್ದು ದಲಿತರಿಗೆ ನ್ಯಾಯ ಸಿಕ್ಕಿದೆ. ಆದರೆ ದಲಿತರಿಗೆ ಮೋಸ ಮಾಡಿರುವ ಮಂಜುನಾಥ್ ಅವರಿಗೆ ಶಿಕ್ಷೆ ಆಗಬೇಕು, ಅವರನ್ನು ಗಡೀಪಾರು ಮಾಡಬೇಕು. ಮುಳಬಾಗಿಲು ಶಾಸಕರಾಗಿ ಪಡೆದಿದ್ದ ಸೌಲಭ್ಯಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಗಾರರು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆಕ್ಕೆ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿದರಲ್ಲದೆ, ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಶಾಸಕ ಕೊತ್ತೂರು ಜಿ ಮಂಜುನಾಥ್ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯ ನೇತೃತ್ವವನ್ನು ದಲಿತ ಪರ ಸಂಘಟನೆಗಳ ಮುಖಂಡರುಗಳಾದ ಚಿಕ್ಕನಾರಾಯಣಪ್ಪ, ಅನಂತ ಕೀರ್ತಿ, ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆ ಆಸಿಫ್, ಚೇತನ್ ಬಾಬು, ಹನುಮಾನ್, ಅಂಬರೀಶ್, ವಿನಯ್, ಶ್ರೀನಿವಾಸ್, ಮುನಿರಾಜು, ರವಿಚಂದ್ರ, ಮಂಜುನಾಥ್, ದೇವರಾಜ್, ಸುಮನ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ನೇತೃತ್ವ ವಹಿಸಿದ್ದರು. ವರದಿ ಪರ್ವೀಜ್ ಅಹಮದ್. ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಸಹಮತ ಮತ್ತು ನಮ್ಮ ಒಂದು ಎಲ್ಲ ರೀತಿಯ ಸಂಘಟನೆಯ ಸಿದ್ಧಾಂತಗಳೊಂದಿಗೆ ನಾವು ಸಹ ಭಾಗಿಯಾಗಿ ಈ ಹೋರಾಟವನ್ನು ಯಶಸ್ವಿಯ ಕಡೆಗೆ ನಾವು ಕೊಂಡೊಯ್ದಿದ್ದೇವೆ. ಈ ದಿನ ನಾವು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಧೀನಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಏನೇನೆಲ್ಲ ಆಗಬಾರದೆಲ್ಲ ಆಗಿದೆ, ಏನೇನೆಲ್ಲ ನಡಿಬಾರ್ದಾಗಿದ್ದೆಲ್ಲ ನಡೆದಿದೆ. ಅಂಬೇಡ್ಕರ್ಗೆ ಅಪಮಾನ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಆಗಿದೆ, JDS ಸರ್ಕಾರದಲ್ಲಿ ಆಗಿದೆ. ಆದರೆ ಯಥೇಚ್ಛವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅಂಬೇಡ್ಕರ್ಗೆ ಆಗತಕ್ಕಂಥ ಅವಮಾನಗಳು ಯಥೇಚ್ಛವಾಗಿ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ದಲಿತ ಸಂಘಟನೆಗಳ ಒಗ್ಗೂಡಿ ದಲಿತ ಸಂಘಟನೆಗಳೊಂದಿಗೆ ಒಗ್ಗೂಡಿ ನಾವು ಸಹ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದೊಂದಿಗೆ ನಾವು ಭಾಗಿಯಾಗಿ ಈ ದಿನದಂದು ನಾವು
ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕನೆಂದು ಹೇಳಿ ಜಾತಿ ಪ್ರಮಾಣ ಪತ್ರವನ್ನು ಕದ್ದಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೊತ್ತೂರು ಆತನ ನೆಲೆ ಮತ್ತು ಆತನ ವಾಸಸ್ಥಳ. ಆ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ಎಂಬುವರು 2013ನೇ ಸಾಲಿನಲ್ಲಿ ನಾನು ಒಬ್ಬ ಬುಡ್ಗ ಜಂಗಮ, ನನ್ನ ಜಾತಿ ಬುಡ್ಗ ಜಂಗಮ ಎಂಬುವಂಥದ್ದು ಕರ್ನಾಟಕ ರಾಜ್ಯದ ಕಾಯ್ದೆಗಳ ಪ್ರಕಾರ ನಾವು ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಎಂದೇಳಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದು ಅಂಥ ಒಂದು 2013ನೇ ಸಾಲಿನಲ್ಲಿ ಕೆಲವು ಅಧಿಕಾರಿಗಳ ಪ್ರೇರಣೆ ಅಂತಲೇ ಹೇಳ್ತೀವಿ, ಪ್ರೇರಣೆಯೊಂದಿಗೆ, ಏಕೆ ಅಧಿಕಾರಿಗಳ ಪ್ರೇರಣೆಯೊಂದಿಗೆ ಜಾತಿ ಪ್ರಮಾಣ ಪತ್ರವನ್ನು ಕದ್ದು ಆ ಸಂದರ್ಭದಲ್ಲಿ 2013ನೇ ಸಾಲಲ್ಲಿ ಶಾಸಕರಾಗಿರ್ತಾರೆ. ಅಂಥ ಶಾಸಕರಾದಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಆತನಿಂದ ಈತ ಹಲವರು ಹೋರಾಟಗಳು ಮಾಡಿರ್ತಕ್ಕಂಥ ದಲಿತ ಸಂಘಟನೆಕಾರರಂದರೆ ಅಂದಿನಿಂದ ಇಂದಿನವರೆಗೆ ಆತನ ವಿರುದ್ಧವಾಗಿ ಧ್ವನಿ ಎತ್ತಿರ್ತಕ್ಕಂಥ ಮೊಟ್ಟ ಮೊದಲ ದಲಿತ ನಾಯಕರು ಅಂತ ಹೇಳಿದ್ರೆ ಹೂವಳ್ಳಿ ಪ್ರಕಾಶ್, ದಲಿತ ನಾರಾಯಣ ಸ್ವಾಮಿ, ಉಡುಸರಳ್ಳಿ ವೆಂಕಟೇಶ್, ಇನ್ನೂ ಅನೇಕ ಮಂದಿ ಹೋರಾಟಗಾರರು ಆತನ ವಿರುದ್ಧವಾಗಿ ಧ್ವನಿ ಎತ್ತಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಜಿಲ್ಲೆ. ಮತ್ತು ಆತನನ್ನು ಬಂಧಿಸಬೇಕಂತ ಹೇಳ್ಬಿಟ್ಟು ಆತನಿಂದ ಈತ ಹಲವರಿಗೂ ಹೋರಾಟವನ್ನು ಮಾಡಿರ್ತಕ್ಕಂಥ ನಾಯಕರಂದರೆ ಈ ಹೂವಳ್ಳಿ ಪ್ರಕಾಶ್. ಈ ದಿನದಂದು 22ನೇ ತಾರೀಕಿನ ದಿನದಂದು ಏನು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ಭಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಶ್ರಮನೂ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು BJP ಸರ್ಕಾರ, JDS ಸರ್ಕಾರ, ಈ ಮೂರೂ ಸರ್ಕಾರಗಳು ಅವರು ಕೊತ್ತೂರು ಮಂಜುನಾಥ್ ಅವರು ಶಾಸಕತ್ವ ಅವಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರದೇ ಆದಂಥ ಸರ್ಕಾರಗಳಿದ್ದರೂ ಸಹ ನ್ಯಾಯಾಲಯದಲ್ಲಿ ಕೊತ್ತೂರು ಮಂಜುನಾಥ್ರವರು ಮಾಡಿರ್ತಕ್ಕಂಥ ಮತ್ತು ಅವರು ಪಡೆದಿರ್ತಕ್ಕಂಥ ಜಾತಿವಾರು ಪ್ರಮಾಣ ಪತ್ರ ಅಂದರೆ ಜಾತಿಯ ಆಧಾರದ ಮೇಲೆ ಅವರು ಪಡೆದಿಲ್ಲ, ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಅಂತ ಹೇಳಿಬಿಟ್ಟು ಕೋಲಾರ ಜಿಲ್ಲಾ ಸತ್ರ ನ್ಯಾಯಾಲಯ, ಬೆಂಗಳೂರು ಉಚ್ಚ ನ್ಯಾಯಾಲಯ ಮತ್ತು ನವದೆಹಲಿಯಲ್ಲಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯವು ಕೂಡ ಮಂಜುನಾಥ್ರವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬಹುದು ಮತ್ತು ಈ ಒಂದು ಕೊತ್ತೂರು ಮಂಜುನಾಥ್ ಜಾತಿ ಪ್ರಮಾಣ ಪತ್ರವನ್ನು ಕದ್ದಿರ್ತಕ್ಕಂಥವರ ವಿರುದ್ಧ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಮತ್ತು ಸರ್ಕಾರ ಆಡಳಿತ ಅವಧಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿ ಈತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬಹುದು ಎಂದು ಆದೇಶಗಳು ಮಾಡಿದ್ದರೂ ಇದುವರೆಗೂ ಯಾವುದೇ ರೀತಿಯಾದಂಥ ಸೂಕ್ತ ಕಾನೂನುಗಳನ್ನು ಕೈಗೊಳ್ಳದೆ ಅವರನ್ನು ಕೈಗೊಳ್ಳುವುದರಲ್ಲಿ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಆಗ್ತದೆ. ಇಂದಿನ ಇತಿಹಾಸದಲ್ಲಿ ಇಂದಿನ ಶಾಸಕತ್ವದ ದಿನಗಳಲ್ಲಿ ಅಂದಿನಿಂದಲೂ ಕೂಡ BJP ಸರ್ಕಾರದಲ್ಲಿ ಕೂಡ ಕೆಳ ಹಂತದ ನ್ಯಾಯಾಲಯ ತೀರ್ಪು ಮಾಡಿದ್ರು ಕೂಡ ಕೆಲ ಹಂತದ ನ್ಯಾಯಾಲಯ ತೀರ್ಪನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ BJP ಸರ್ಕಾರಕ್ಕೂ ಧಿಕ್ಕಾರ ಆಗ್ತಿರ್ತೀನಿ, JDS ಸರ್ಕಾರಕ್ಕೂ ಧಿಕ್ಕಾರ ಆಗ್ತದೆ. ಕಾರಣ ಏನಂದರೆ ಅವರದೇ ಆದಂಥ ಸರ್ಕಾರದ ಅವಧಿಗಳಲ್ಲಿ ಈತನ ವಿರುದ್ಧವಾಗಿ ಸರ್ಕಾರದ ನ್ಯಾಯಾಲಯಗಳು ಕೊತ್ತೂರು ಮಂಜುನಾಥರವರ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬಹುದು ಅಂತೇಳಿ ಆದೇಶಗಳು ಮಾಡಿದ್ರು ಸಹ ಈ BJP, ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಆತನ್ನು ಬಂಧಿಸುವುದರಲ್ಲಿ ವಿಫಲವಾಗಿದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಸಂಘಟನೆಗಳಿದ್ದಾರೆ, ಅದು ಇವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಸಂಘಟನೆಯವರು ಕೆಲವರು. ಅದಕ್ಕೆ ಅವರ ಏನಿದೆ ಪಾತ್ರ ಇದೆ, ಅವರು ನಿಮ್ಮದೇ ಕ್ಯಾಟಗಿರಿ ಜನಾಂಗದವರು ಕಾಂಗ್ರೆಸ್ನಲ್ಲಿ ಇಟ್ಕೊಂಡು ಅವ್ರು ಹೇಳೋ ಆರೋಪ ಏನು ಅಂತ ಹೇಳಿದ್ರೆ ಈ ಹಿಂದೆ ಕೊತ್ತೂರು ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದವರೆಲ್ಲ ರೋಲ್ ಕಾಲ್ ಅಂತ ಹೇಳಿರೋಂಥ ಮಾತು. ಸರ್ ಅದಕ್ಕೆ ನಾನು ನನ್ನ ಉತ್ತರ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ದಲಿತ ಸಂಘಟನಾಕಾರರು ಇವತ್ತು ದಿವಸ ಎತ್ತಿಗೆ ಅದು ಒಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹೇಳ್ದಂತೆ ಅಂತೇಳಿ ಅದು ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳ್ತಾರೆ. ಇವತ್ತು ದಲಿತ ಸಂಘಟನೆಕಾರರು ನನಗೆ ನಾಚಿಕೆ ಆಗುತ್ತೆ. ನನ್ನ ಸಹಚರರು, ನನ್ನ ಬಂಧುಗಳು, ನನ್ನ ದಲಿತ ಸಂಘಟನೆಕಾರರು ಇವತ್ತಿನ ದಿವಸ ನಾವು ಹೂವಳ್ಳಿ ಪ್ರಕಾಶ್ ಅಣ್ಣವರು, ದಲಿತ ನಾರಾಯಣ ಸ್ವಾಮಿ, ಚಿಕ್ಕನಾಯಣ, ಉಡುಸರಳ್ಳಿ ವೆಂಕಟೇಶ್, PV ಸುಮಣ್ಣ, ಅಂಬರೀಷು, ರಾಮಚಂದ್ರ, ಮಂಜುನಾಥ್, ಇನ್ನು ಇತರವರೆಲ್ಲ ಮಾಡಿರ್ತಕ್ಕಂಥ ಪತ್ರಿಕೆ ಹೇಳಿಕೆಯನ್ನು ಖಂಡಿಸಿ ನಾವು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ಎನ್ನುವಂಥ ದಲಿತ ನಾಯಕರುಗಳಿಗೆ ನನ್ನ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ನನ್ನ ಸಹಚರರು ಅರಿವಿಲ್ಲಿದ್ದಿರ್ತಕ್ಕಂಥ
ಇವತ್ತಿನ ದಿವಸ ಅರಿವಿಲ್ಲದ ಸರಿಯಾದ ರೀತಿಯಲ್ಲಿ ಕಾನೂನಿನ ಮತ್ತು ದಲಿತ ಸಂಘಟನೆಗಳ ಮತ್ತು ದಲಿತ ಸಮುದಾಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಅಧ್ಯಯನ ಮಾಡದ ಕಾರಣದಿಂದಾಗಿ ಒಂದು ದಿವಸ ನಮ್ಮ ವಿರುದ್ಧ ಇನ್ನೊಂದು, ತಾವು ಬೆಳಿಗ್ಗೆಯಿಂದ ಕಾಲ್ನಡಿಗೆ ಬಂದು ಬಿಸಿಲಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಸಂಘಟನೆಯಲ್ಲೂ ಹಲವಾರು ಸಂಘಟನೆಯವರು ಸೇರಿ ಹೋರಾಟ ಮಾಡಿದ್ರಿ. ಇಲ್ಲಿ ನೀವು ತಾಲೂಕು ಕಚೇರಿಗೆ ಬಂದಾಗ ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಅವ್ರ ಪರವಾಗಿ ಬೇರೆ ಅಧಿಕಾರಿಯವರು ಬಂದರು, AC ಮೇಡಮ್ ಅವರು. ಅದಕ್ಕೆ ಜಿಲ್ಲಾಧಿಕಾರಿಗಳು ಊರಲ್ಲೇ ನಮ್ಮ ಕೇಂದ್ರ ಸ್ಥಳದಲ್ಲೇ ಇದ್ರಾ ಅಂದರೆ ಬೇರೆ ಸ್ಥಳಕ್ಕೆ ಹೋಗಿದ್ರಾ ಅಂತ? ಸರ್, ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಜಿಲ್ಲೆಯಲ್ಲೇ ಇದ್ದರು. ಆದ್ರೂ ಏನಾಗಿದೆ ಅಂತ ಹೇಳಿದ್ರೆ, ಈಗ ಬಂದಿರತಕ್ಕಂಥ ರವಿಕುಮಾರ್ ಅವರು ಎಲ್ಲೋ ರಾಜಕಾರಣಕ್ಕೆ ಮತ್ತು ಸರ್ಕಾರದ ಮಾತಿಗೆ ಮಣಿದು ಇವತ್ತಿನ ದಿವಸ ನಮ್ಮ ಮನವಿಯನ್ನು ಪುರಸ್ಕರಿಸಕ್ಕೆ ಬಂದಿಲ್ಲ. ಯಾಕೆ ನಾನು ಈ ಒಂದು ರಾಜಕಾರಣಿಗಳಿಗೆ ಮತ್ತು ಈ ಅಧಿಕಾರಿಗಳು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಸಣ್ಣ ನಾಯಕರು ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಫೋನ್ ಮಾಡಿ ದೂರವಾಣಿ ಮೂಲಕ ಕರೆ ಮಾಡಿದ್ರು, ನೋಡ್ರಿ ಅವ್ನು ಬಂಧಿಸ್ರಿ ಅಂತ ಹೇಳಿದ್ರೆ ಬಂಧಿಸ್ಲಿಕ್ಕೆ ಹೋಗ್ತೀರಾ ನೀವು? ಯಾಕೆ ಇವತ್ತಿನ ದಿವಸ ಇವರು ಕೊತ್ತೂರು ಮಂಜುನಾಥ್ರವರು ಈ ಒಂದು ಜಾತಿಯ ಪ್ರಮಾಣ ಪತ್ರವನ್ನು ಪಡೆದು ಸರ್ಕಾರಕ್ಕೆ ವಂಚನೆ ಮಾಡಿಲ್ವಾ? ಅವನು ಬಂಧಿಸ್ಲಿಕ್ಕೆ ಯಾಕೆ ವಿಫಲರಾಗ್ತಾ ಇದ್ದೀರಾ? ನೀವು IASಗಳು ಮಾಡಿದ್ದೀರಾ, IPSಗಳು ಮಾಡಿದ್ದೀರಾ, KSಗಳು ಮಾಡಿದ್ದೀರಾ, KPSಗಳು ಮಾಡಿದ್ದೀರಾ, ಒಟ್ಟಾರೆ ಉನ್ನತ ಪದವಿಗಳನ್ನು ಗಳಿಸಿದ್ದೀರಾ. ಇವತ್ತಿನ ದಿವಸ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ರವಿಕುಮಾರ್ ಇದ್ರೂ ಇವತ್ತಿನ ನಮ್ಮ ಮನವಿಯನ್ನು ಪುರಸ್ಕರಿಸಲಿಕ್ಕೆ ಬರ್ದಿರ್ತಾ ಇರ್ತಕ್ಕಂಥ ಈ ರವಿಕುಮಾರ್ ಅವರ ವಿರುದ್ಧ ನಾವು ಏನಂತ ಧ್ವನಿ ಎತ್ತಬೇಕಂತ ಹೇಳ್ಬಿಟ್ಟು, ನಾವು ಯಾವ ರೀತಿ ಮಾತನಾಡ್ಬೇಕು, ಇಂಥ ಅಧಿಕಾರಿಗಳನ್ನ ನಾವು ಏನಂತ ಕರಿಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವೇ ಕಂಗಾಲಾಗಿದ್ದೀವಿ. ಇಂಥ ಅಧಿಕಾರಿಗಳು ಧಿಕ್ಕಾರ ಆಗಬೇಕಾ? ಯಾಕೆ ನಾವು ಸಣ್ಣ ಹೋರಾಟಗಾರ ಅಂತ ಹೇಳ್ಬಿಟ್ಟು ನೀವೇನು ಕಡೆಗಣಿಸ್ತಾ ಇದ್ದೀರಾ? ಯಾಕೆ ದೊಡ್ಡ ರಾಜಕಾರಣಿಗಳು ಮಾಡಿದ್ರೆ ನೀವು ನಮ್ಮನ್ನು ಬಂಧಿಸ್ತೀರಾ? ನೀವು ತಪ್ಪು ಮಾಡಿದ ಇಂಥ ರಾಜಕಾರಣಿಗಳನ್ನು ತಪ್ಪು ಮಾಡಿದ ನಾವು ದಂಡಿಸಬಾರ್ದ? ನಾವು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬಾರ್ದ? ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ನೀವು IAS ಮಾಡಿರ್ತಕ್ಕಂಥವ್ರು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ಸ್ ಮಾಡಿರ್ತಕ್ಕಂಥವ್ರು, ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಕಾರ್ಯವೈಖರಿ ಇದೇ ರೀತಿ ಇರುತ್ತೆ. ದಯವಿಟ್ಟು ದಲಿತರ ಹೋರಾಟಗಳನ್ನು ಪರಿಶೀಲಿಸಿ ಮತ್ತು ದಲಿತರ ಹೋರಾಟದ ಮನವಿಗಳನ್ನು ನೀವು ಪರಿಗಣಿಸಿ ಪುರಸ್ಕರಿಸಿ ದಲಿತರಿಗೆ ದಯವಿಟ್ಟು ನೀವು ಮಾನ್ಯತೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂಥ ಒಂದು ಸಂದರ್ಭ ಬಂದಾಗ ದಯವಿಟ್ಟು ದಲಿತರ ಕೂಗು ನಿಮಗೆ ಕೇಳಿಸ್ತಾ ಇದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕೆ ದಲಿತರು ದಲಿತರು ಹುಟ್ಟಿದೇ ತಪ್ಪ? ನಾವು ದಲಿತರು ಬೆಳೆಯೋದೇ ತಪ್ಪ? ನಾವು ದಲಿತರು ಹೋರಾಟ ಮಾಡೋದೇ ತಪ್ಪ? ಭ್ರಷ್ಟತನವನ್ನು ನಾವು ಖಂಡಿಸೋದೇ ತಪ್ಪ? ದಯವಿಟ್ಟು ಮನದಟ್ಟು ಮಾಡಿಕೊಂಡ್ರೆ ಜಿಲ್ಲಾಧಿಕಾರಿಗಳೇ, ನೀವು ನೂತನವಾಗಿ ಬಂದಿದ್ದೀರಾ. ನೂತನವಾಗಿ ಬಂದಿರತಕ್ಕಂಥ ಈ ಒಂದು ಜಿಲ್ಲಾಧಿಕಾರಿ, ಕೋಲಾರದ ರಾಜಕಾರಣ ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ರಾಜಕಾರಣ. ದಯವಿಟ್ಟು ಇವು ಮೈಂಡೇಟ್ ಜಿಲ್ಲಾಧಿಕಾರಿಗಳೇ, ನೀವು ಮನದಟ್ಟು ಮಾಡ್ಕೊಳ್ಳಿ ಪ್ಲೀಸ್. ನಾನು ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಲಿಕ್ಕೆ ಬರೆದಿರ್ತಕ್ಕಂಥ ಜಿಲ್ಲಾಧಿಕಾರಿ ಧಿಕ್ಕಾರ ಆಗಬೇಕಾಗಿತ್ತು. ಆದರೆ ನೀವು ಹೊಸದಾಗಿ ಬಂದಿರತಕ್ಕಂಥ ರಾಜಕಾರಣಕ್ಕೆ ಮಣಿದಿದ್ದೀರಾ. ದಯವಿಟ್ಟು ರಾಜಕಾರಣಕ್ಕೆ ಮಣಿಬೇಡ್ರಿ. ರಾಜಕಾರಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ರಾಜಕಾರಣ ಅಲ್ಪವಿದ್ಯೆ ಮಹಾಗರ್ವಿಗಳು. ಇವತ್ತು ನೀವು IAS ಮಾಡಿರ್ತಕ್ಕಂಥವ್ರು ಈಗ ರಾಜಕಾರಣ ಕೊತ್ತೂರು ಮಂಜು IAS ಮಾಡಿದ್ದಾನ? ನೋ, ಇಂಪಾಸಿಬಲ್. ಮಾಡಿರ್ತಕ್ಕಂಥ ಕೇವಲ SLC ಆನ್ PUC. ಈಗಿನ ರಾಜಕಾರಣ ದಯವಿಟ್ಟು ಯಾರೂ ಪದವಿಗಳನ್ನು ಗಳಿಸದೇ ಇರತಕ್ಕಂಥ ರಾಜಕಾರಣಗಳು ಅಲ್ಪವಿದ್ಯೆಗಳು. ಇವತ್ತಿನ ಅಲ್ಪವಿದ್ಯೆಗಳ ರಾಜಕಾರಣದಿಂದ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ದೇಶಾದ್ಯಂತ ಇವತ್ತಿನ ದಿವಸ ಅಲ್ಪವಿದ್ಯೆಯ ರಾಜಕಾರಣಿಗಳು ರಾಜಕಾರಣ ಮಾಡುವ ಕಾರಣದಿಂದಾಗಿ ಇವತ್ತಿನ ದಿವಸ ಪರಿಸ್ಥಿತಿ ಹದಗೆಟ್ಟು ದಲಿತರ ಮೇಲೆ ಯಥೇಚ್ಛವಾಗಿ ದೌರ್ಜನ್ಯಗಳು ನಡೀತಾ ಇದೆ. ದಲಿತರ ಬಗ್ಗೆ ಕಾಳಜಿ ವಹಿಸಬೇಕಂದ್ರೆ ದಲಿತನೇ ಕಾಪಾಡಬೇಕು. ದಲಿತರಿಗೇನೆ ರಕ್ಷಣೆನೇ ವಿನಃ ಸರ್ಕಾರ ರಕ್ಷಣೆ ಮಾಡುವಂಥದ್ದು ಸಾಧ್ಯ ಇಲ್ಲ. ದಲಿತ ರಾಜಕಾರಣಿಗಳು ಯಾರು ರಕ್ಷಣೆ ಮಾಡಲ್ಲ. ದಲಿತ ರಾಜಕಾರಣಿಗಳೇ ದಲಿತರ ಮೇಲೆ ಕೇಸುಗಳು ಹಾಕಿಸುವಂಥ ಸಂದರ್ಭ ಉದ್ಭವಿಸುತ್ತೆ. ಅಂಥ ರಾಜಕಾರಣಿಗಳು ಕೂಡ ನಾವು ಈ ಸಂದರ್ಭದಲ್ಲಿ ಧಿಕ್ಕಾರ ಹಾಕ್ತಿದ್ವಿ. ದಯವಿಟ್ಟು ಮಾನ್ಯ ಅಧಿಕಾರಿಗಳನ್ನು ಮನವಿ ಮಾಡ್ಕೊತಿದ್ದೀವಿ. ರಾಜಕಾರಣಿಗಳ ಮಾತಿಗೆ ಮಣಿಯಬೇಡಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.